ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಮನಗರ ಹೆಸರು ಬದಲಾವಣೆಗೆ ಕುಮಾರಸ್ವಾಮಿ ಆಕ್ರೋಶ. ಕೆಂಗಲ್ ಹನುಮಂತಯ್ಯ ಹೆಸರಿಟ್ಟಿದ್ರೆ ಮೆಚ್ಚಬಹುದಿತ್ತು. ಜಿಲ್ಲೆ ಹೆಸರನ್ನ ಬದಲಾಯಿಸಿದ್ರೆ ಚಿನ್ನದ ತಗಡು ಕೊಡಿಸ್ತಾರಾ ಅಂತ ಕಿಡಿ. ಮರು ನಾಮಕರಣ ಆಗ್ತಾ ಇದ್ದಂತೆ ರಾಮನಗರದಲ್ಲಿ ಬೋರ್ಡ್ ಬದಲು ರಾಮನಗರ ತೆಗೆದು ಬೆಂಗಳೂರು ದಕ್ಷಿಣ ಅಂತ ನಮೂದು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಬೋರ್ಡ್ನಲ್ಲಿ ಬದಲಾವಣೆ. ರನ್ಯಾ ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ಯಾರು? ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕನೇ ಮಾಹಿತಿ ಕೊಟ್ಟಿದ್ದು. ಹೊಸ ಬಾಂಬ್ ಸಿಡಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟವರಿಂದಲೇ ಮಾಹಿತಿ ಅಂತ ಆರೋಪ. ಪರಮೇಶ್ವರ್ ಸಂಸ್ಥೆಯಿಂದ ರನ್ಯಾಗೆ ಹಣ ವರ್ಗಾವಣೆ ಬಗ್ಗೆ ಡಿಕೆಶಿ ಅಚ್ಚರಿಯ ಹೇಳಿಕೆ. ಚರ್ಚೆ ಶುರು. ಮದುವೆಗೆ 40 ಲಕ್ಷ ಉಡುಗೊರೆ ಕೊಟ್ಟಿರಬಹುದು ಅಂದಿದ್ದ ಡಿಕೆಶಿ. ಡಿಸಿಎಂ ಬಹಿರಂಗ ಹೇಳಿಕೆ ಬಗ್ಗೆ ಕೆಲ ಸಚಿವರಿಂದ ಆಕ್ಷೇಪ. ಒಂದೇ ಒಂದು ಫೋನ್ ಕಾಲ್ನಿಂದ ಮುರಿದು ಬಿತ್ತು ಮದುವೆ. ತಾಳಿ ಕಟ್ಟುವ ವೇಳೆ ನನಗೆ ಮದುವೆ ಬೇಡ ಎಂದ ವಧು. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಘಟನೆ. ಕಣ್ಣೀರಿಟ್ಟ ಪೋಷಕರು. ಅತ್ಯಾಚಾರ ಕೇಸ್ನಲ್ಲಿ ಮಡೆನೂರು ಮನು ವಿಚಾರಣೆ. ಆಕೆ ಜೊತೆ ಆತ್ಮೀಯವಾಗಿದ್ದು ನಿಜ, ಆದರೆ ತಾಳಿ ಕಟ್ಟಿಲ್ಲ ಅಂದಿರೋ ಮನು. ಕೆಲವರು ಕುತಂತ್ರ ಮಾಡಿ ದೂರು ಕೊಡಿಸಿದ್ದಾರೆ ಅಂತ ಪೊಲೀಸರ ಮುಂದೆ ಹೇಳಿಕೆ. ಮನು ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿದ್ದ ನಟಿ ವಿಚಾರಣೆಗೆ ಹಾಜರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಹೇಳಿಕೆ ಪಡಿತಾ ಇರೋ ಪೊಲೀಸರು. ಸಂತ್ರಸ್ತೆಯ ಹೇಳಿಕೆ ಆಧಾರದಲ್ಲಿ ಮತ್ತೊಮ್ಮೆ ಮನುಗೆ ವಿಚಾರಣೆಗೆ ಸಿದ್ಧತೆ. ಖಾಸಗಿ ವಿಡಿಯೋ ಚಿತ್ರೀಕರಿಸಿದ್ದಾಗಿ ನಟಿಯ ಆರೋಪ. ಪೊಲೀಸರಿಂದ ಮಡೆನೂರು ಮನು ಮೊಬೈಲ್ ಸೀಸ್. ಪ್ರಾಥಮಿಕವಾಗಿ ಖಾಸಗಿ ವಿಡಿಯೋ ಇಲ್ಲದೇ ಇರೋದು ಸ್ಪಷ್ಟ. ಡಿಲೀಟ್ ಮಾಡಿದರೆ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ರವಾನೆ. ಇಬ್ಬರ ವಾಟ್ಸ್ಆಪ್ ಚಾಟ್ ಹಿಸ್ಟರಿಯು ಪರಿಶೀಲನೆ. ಸಂತ್ರಸ್ತೆಗೆ ಬ್ರೇಕಪ್ ಆಗೋದಕ್ಕೆ ಹಾಸ್ಯ ಕಲಾವಿದ ಅಪ್ಪಣ್ಣ ಕಾರಣ. ನನ್ನ ಜೀವನ ನರಕ ಮಾಡಿರೋವನನ್ನ ಸುಮ್ಮನೆ ಬಿಡಬೇಡಿ. ಅಪ್ಪಣ್ಣನಿಂದ ಕಿರುಕುಳ ಅನುಭವಿಸ್ತಾ ಇರೋದಾಗಿ ನಟಿ ಮಾತನಾಡಿರೋ ಆಡಿಯೋ ವೈರಲ್. ಚೈತ್ರ ಕುಂದಾಪುರ ವಿರುದ್ಧ ತಂದೆಯಿಂದಲೇ ಕೊಲೆ ಬೆದರಿಕೆ ಆರೋಪ. ಸ್ವಂತ ಅಪ್ಪನನ್ನೇ ಕೊಲೆಗೈಯಲು ಸುಪಾರಿ ಕೊಟ್ಟಿದ್ರಂತೆ ಚೈತ್ರ. ರಕ್ಷಣೆ ಕೋರಿ ಕುಂದಾಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಬಾಲಕೃಷ್ಣ ನಾಯಕ್. ಕಾನೂನು ಬಾಹಿರವಾಗಿ ವಿದೇಶಿ ಬಾತುಕೋಳಿ ವಶದಲ್ಲಿಟ್ಟುಕೊಂಡ ಆರೋಪ. ಜುಲೈ 4ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ದರ್ಶನ್ ವಿಜಯಲಕ್ಷ್ಮಿಗೆ ಸೂಚನೆ. ಮೈಸೂರಿನ ಟಿ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ಸಮನ್ಸ್ ಜಾರಿ. ಬೆಂಗಳೂರಲ್ಲಿ ಮಳೆಯ ಎಫೆಕ್ಟ್ನಿಂದ ಅರ್ಧ ರೇಟಿಗೆ ಕಾರುಗಳ ಮಾರಾಟ. 12.5 ಲಕ್ಷದ ಬೊಲೆರೋ 6 ಲಕ್ಷಕ್ಕೆ ಸೇಲ್. 18ರಿಂದ 20 ಲಕ್ಷದ ಕಾರುಗಳು 7 ಲಕ್ಷಕ್ಕೆ ಮಾರಾಟ. ಮಳೆ ನೀರಿಗೆ ಕಾರುಗಳು ಮುಳುಗಡೆಯಾಗಿರೋದ್ರಿಂದ ಮಾಲಕರು ಕಂಗಾಲು. ಮುಂದಿನ ವಾರದಿಂದ ಬೆಂಗಳೂರಲ್ಲಿ ಆಪರೇಷನ್ ಡೆಮಾಲಿಷನ್. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು. ಮಳೆಗಾಲಕ್ಕೆ ಮುಂಚಿತವಾಗಿ ಡೆಮಾಲಿಷನ್ಗೆ ಸಿಎಂ ಸೂಚನೆ ಹಿನ್ನೆಲೆ ಸಿದ್ಧತೆ. ಮಳೆ ಎಫೆಕ್ಟಿಗೆ ಜ್ವರಕ್ಕೆ ತುತ್ತಾಗ್ತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ಕೆಸಿ ಜನರಲ್, ಬೌರಿಂಗ್ ಸೇರಿ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾದ ರೋಗಿಗಳು. ವಾರದಿಂದ 30% ಪ್ರಕರಣ ಹೆಚ್ಚಳ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಕೊರೋನಾ. ಹೊಸಪೇಟೆ ಮೂಲದ ಮಗುವಿಗೆ ಪಾಸಿಟಿವ್ ಅನ್ನೋ ಮಾಹಿತಿ. ಕರ್ನಾಟಕದಲ್ಲಿ ಮತ್ತೆ ಹೆಚ್ಚುತ್ತಾ ಇದೆ ಕೊರೋನಾ ಕೇಸ್ಗಳು. ತಮ್ಮ ಸ್ವಂತ ಆಸ್ತಿಯಂತೆ ಸರ್ಕಾರಿ ಆಸ್ತಿ ದುರ್ಬಳಕೆಯ ಆರೋಪ. ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಯ ಪ್ರವಾಸಿ ಮಂದಿರ ಶಾಸಕರ ಕಾರ್ಯಾಲಯ ಅಂತ ಬದಲು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ವಿರುದ್ಧ ಆಕ್ರೋಶ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಹುಡುಗಿ ಮನೆಯವರ ಜೀವ ಬೆದರಿಕೆ. ರಕ್ಷಣೆ ಕೋರಿ ಬೆಳಗಾವಿ ಎಸ್ಪಿ ಕಚೇರಿಗೆ ಬಂದ ಲವ್ ಬರ್ಡ್ಸ್. ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂತ ಮನವಿ. ಹಾನಗಲ್ನಲ್ಲಿ ರೇಪ್ ಕೇಸ್ ಆರೋಪಿಗಳ ಮೆರವಣಿಗೆ. ಜಾಮೀನಿನ ಮೇಲೆ ಹೊರಬಂದ 7 ಆರೋಪಿಗಳ ದರ್ಬಾರ್.
5 ಕಾರುಗಳಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಮೆರವಣಿಗೆ ಮಾಡಿದ್ದಕ್ಕೆ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.